ಇಂದಿನಿಂದ ಮತ್ತೆ ಜಾತಿ ಸಮೀಕ್ಷೆ ಆರಂಭವಾಗಿದೆ. ಎರಡನೇ ಬಾರಿ ಅವಧಿ ವಿಸ್ತರಣೆ ಮಾಡಿದೆ ರಾಜ್ಯ ಸರ್ಕಾರ. ಜಿಲ್ಲೆಗಳಲ್ಲಿ 90% ರಿಂದ 96% ಸಮೀಕ್ಷೆ ಪೂರ್ಣಗೊಂಡಿದೆ. ಇನ್ನು ಬೆಂಗಳೂರು ನಗರದಲ್ಲಿ 46% ಮಾತ್ರ ಸಮೀಕ್ಷೆ ಆಗಿರುವಂತದ್ದು. ಇನ್ನು ಶಿಕ್ಷಕರಿಂದ ಸಮೀಕ್ಷೆ ಕಾರ್ಯ ಮುಕ್ತಾಯವಾಗಿದೆ. ಇನ್ನು ನೆಕ್ಸ್ಟ್ ನಡೆಯುವಂತಹ ಸಮೀಕ್ಷೆಗೆ ಶಿಕ್ಷಕರನ್ನ ಬಳಸೋದಿಲ್ಲ. ಇತರೆ ಇಲಾಖೆಗಳ ನೌಕರರನ್ನ ಬಳಸಿಕೊಂಡು ಸರ್ವೆ ಕಾರ್ಯ ಮುಂದುವರಿಯುತ್ತೆ. ಸಾರಿಗೆ ಇಲಾಖೆ, ಕಾರ್ಮಿಕ ಇಲಾಖೆ, ಕಂದಾಯ ಇಲಾಖೆ, ಖಜಾನೆ ಮತ್ತು ಹಣಕಾಸು ಇಲಾಖೆ ಅಧಿಕಾರಿಗಳಿಂದಲೂ ಕೂಡ ಈ ಸಮೀಕ್ಷೆಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅನಿವಾರ್ಯವಾಗಿ ಸಮೀಕ್ಷೆಗೆ ತೆರಳಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗಿದೆ. ಅಂದರೆ ಶಿಕ್ಷಣ ಸಿಬ್ಬಂದಿಗಳಿದ್ರು, ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳನ್ನ ಅಥವಾ ಶಿಕ್ಷಕರನ್ನ ಬಳಸಿ ಸಮೀಕ್ಷೆಯನ್ನ ಮಾಡ್ತಾ ಇದ್ರು. ಆದರೆ ಇದೀಗ ಬರೀ ಅವರನ್ನೇ ಬಳಸಿದ್ರೆ ಈ ಕಡೆ ಒಂದು ಅಕಾಡೆಮಿಕ್ಸ್ಗೂ ಕೂಡ ತೊಂದರೆ ಆಗುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ಶಿಕ್ಷಕರನ್ನ ಬಳಸ್ತಾ ಇಲ್ಲ. ಇದರ ಬದಲಿಗೆ ಸಾರಿಗೆ ಇಲಾಖೆ, ಕಾರ್ಮಿಕ ಇಲಾಖೆ, ರೀತಿ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನ ಬಳಸೋದಕ್ಕೆ ಸರ್ಕಾರ ತೀರ್ಮಾನಿಸಿದೆ. ಆದರೆ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಅನಿವಾರ್ಯವಾಗಿ ಸಮೀಕ್ಷೆಗೆ ತೆರಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಡಳಿತ, ಸಾರ್ವಜನಿಕ ಸೇವೆ ಇಲಾಖೆ ಅಧಿಕಾರಿಗಳ ನಿಯೋಜನೆಯಿಂದ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಅಡ್ಡಿಯಾಗುತ್ತೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಚಿವಾಲಯದ ನೌಕರರ ಬಳಕೆಗೂ ವಿರೋಧ ನಡುವೆಯೇ ಸಮೀಕ್ಷೆ ಮುಂದುವರಿತಾ ಇದೆ.